ಜನನಿ ಸುದ್ದಿವಾಹಿನಿ ವೀಕ್ಷಕರೇ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಕಸ್ತೂರಿ ರಂಗನ್ ವರದಿ ಆತಂಕ ಬೇಡ, ಉಸ್ತುವಾರಿ ಸಚಿವರ ಹೇಳಿಕೆ ನಂತರವೂ ರೈತ ಸಂಘದ ಪ್ರತಿಭಟನೆ ಬೇಕು ಕುರಿತ ಪ್ರಶ್ನೆಗೆ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ ಅವರಿಂದ ಸ್ಪಷ್ಟನ. ಸಿರುವಂತೆಯಲ್ಲಿ ತಾಳಗುಪ್ಪ ವಲಯ ಪ್ರೌಢಶಾಲಾ ಕ್ರೀಡಾಕೂಟದ ವಿಜೇತರಿಗೆ ಬಹುಮಾನ, ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಲಿರುವ ಶಿಕ್ಷಕಿ ರತ್ನಕುಮಾರಿಗೆ ಸನ್ಮಾನ. ತಮ್ಮ 25 ವರ್ಷಗಳ ಬದ್ಧತೆಯ ಶೈಕ್ಷಣಿಕ ಸಾಧನೆಗಾಗಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದ ಹೊಸನಗರ ತಾಲೂಕು ಸಮಟಗಾರು ಮುಖ್ಯ ಶಿಕ್ಷಕಿ ರತ್ನಕುಮಾರಿ ಅವರನ್ನು ಹೊಸನಗರ ಶಿಕ್ಷಣ ಇಲಾಖೆ ಮತ್ತು ಗುರೂಜಿ ಸ್ಕೂಲ್ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು. ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ವೈ ಗಣೇಶ್, ಇಲಾಖೆಯ ಸೋಮಶೇಖರ್, ಬಸವಣ್ಣಪ್ಪ, ನಾಗರಾಜ್ ಪುಟ್ಟಸ್ವಾಮಿ, ಗುರೂಜಿ ಸಂಸ್ಥೆಯ ಸುದೇಶ್ ಕಾಮತ್, ಸದಾಶಿವ ಶ್ರೇಷ್ಠಿ, ಶಾಂತಮೂರ್ತಿ ಸಂಕೂರು ಹಾಗೂ ಸ್ಥಳೀಯ ಹಿರಿಯರಾದ ಶ್ರೀಧರಮೂರ್ತಿ, ಸಹ ಶಿಕ್ಷಕಿ ಅಂಬಿಕಾ ಮತ್ತಿತರರು ಹಾಜರಿದ್ದರು. ಓದು, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ವಿದ್ಯಾರ್ಥಿಗಳನ್ನು ಸದಾ ಕ್ರಿಯಾಶೀಲವಾಗಿಸುವ ಮೂಲಕ ಆರೋಗ್ಯವಂತ ವ್ಯಕ್ತಿತ್ವವನ್ನು ರೂಪಿಸಲಿದೆ ಎಂದು ಸಿರುವಂತೆ ಕೆಪಿಎಸ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಗಿರೀಶ್ ಬರದೊಳ್ಳಿ ಹೇಳಿದರು. ಸಿರುವಂತೆ ಕೆಪಿಎಸ್ ಶಾಲಾ ಮೈದಾನದಲ್ಲಿ ಏರ್ಪಡಿಸಿದ 2 ದಿನಗಳ ತಾಳಗುಪ್ಪ ವಲಯ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟದ ವಿಜೇತರಿಗೆ ಬಹುಮಾನ ವಿತರಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಕ್ರೀಡೆ ಕೇವಲ ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಓದಿನ ಏಕಾಗ್ರತೆಗೂ ಎಂದರೆ ಮಾನಸಿಕವಾದ ಆರೋಗ್ಯಕ್ಕೂ ಪೂರಕ. ಇದರ ಜೊತೆಗೆ ಬೇರೆ ಬೇರೆ ಹೊರ ವಿದ್ಯಾರ್ಥಿಗಳೊಂದಿಗೆ ಸ್ನೇಹ ಸಂಬಂಧಕ್ಕೂ ಕ್ರೀಡೆ ಪೂರಕವಾಗಿದೆ ಎಂದರು. ಪ್ರೌಢಶಾಲಾ ಉಪ ಪ್ರಾಚಾರ್ಯರಾದ ಕೆಎಂ ಹೇಮಲತಾ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ನಾಯ್ಕ್, ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಓಂಕಾರಪ್ಪ, ದೈಹಿಕ ಶಿಕ್ಷಣ ಶಿಕ್ಷಕ ಲೋಕರಾಜ್ ಜೈನ್, ಕೃಷ್ಣಮೂರ್ತಿ ಎಲ್ ಹೆಗಡೆ, ಟಿಪಿಒ ರಮೇಶ್, ಸೀತಾರಾಮ್ ಹೆಗಡೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ತಾಳಗುಪ್ಪ ವಲಯದ 8 ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು. ಎಡಜಿಗಳೆ ಮನೆ ಇಕ್ಕೇರಿ ಪ್ರೌಢಶಾಲೆ ಸಮಗ್ರ ಪ್ರಶಸ್ತಿ ಪಡೆದುಕೊಂಡಿತು ಹಾಗೂ ಕೆಪಿಎಸ್ ಶಿರುವಂತೆ ದ್ವಿತೀಯ ಸಮಗ್ರ ಪ್ರಶಸ್ತಿಗೆ ಭಾಜನವಾಯಿತು. ಮಲೆನಾಡ ಕರಾವಳಿ ವ್ಯಾಪ್ತಿಯಲ್ಲಿ ಪ್ರಸ್ತುತ ಬಹು ಚರ್ಚೆಯಲ್ಲಿರುವ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ನಾಳೆ ಸಾಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಪ್ರತಿಭಟನೆ ಹಮ್ಮಿಕೊಂಡಿದೆ. ಈ ನಡುವೆ ವರದಿಯ ಕುರಿತು ಆತಂಕ ಬೇಡ ಎಂಬ ಅಧಿಕೃತ ಹೇಳಿಕೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಅವರು ನೀಡಿದ್ದಾರೆ. ಹೀಗಿರುವಾಗಲೂ ನಾಳೆಯ ಪ್ರತಿಭಟನೆ ಅಗತ್ಯತೆ ಕುರಿತು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ್ ಜೊತೆ ವಾಹಿನಿ ಪ್ರಶ್ನೆ ಮಾಡಿದೆ. ಅದಕ್ಕೆ ಅವರು ನೀಡಿದ ಉತ್ತರ ಇಲ್ಲಿದೆ. ನಮಸ್ತೆ. ನಾಳೆ ನಿಮ್ಮ ರೈತ ಸಂಘಟನೆ ಕಡೆಯಿಂದ ಕಸ್ತೂರಿ ರಂಗನ್ ಇದರ ಏನು ಅಧಿಸೂಚನೆ ಒಂದು ಬಂದಿದೆ, ಅದರ ವಿರುದ್ಧ ಪ್ರತಿಭಟನೆಯನ್ನು ಸಾಗರದಲ್ಲಿ ಹಮ್ಮಿಕೊಂಡಿದ್ದೀರಿ. ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ಕಾರಣಕ್ಕೂ ಇಂಪ್ಲಿಮೆಂಟ್ ಆಗಲ್ಲ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಪ್ರತಿಭಟನೆಗಳ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಈಗ ತಾನೇ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಹೇಳಿಕೆಯನ್ನು ಗಮನಿಸಿದ್ದೇನೆ ಸಾಮಾಜಿಕ ಜಾಲತಾಣಗಳ ಮುಖಾಂತರ. ಆದರೆ ಅವರ ಹೇಳಿಕೆ ಈಗಾಗಲೇ ಅವರು ಕೂಡ ಅನೇಕ ಹೋರಾಟಗಳನ್ನ ಮಾಡಿದ್ರು. ಈ ಹಿಂದೆ ಕಸ್ತೂರಿ ರಂಗನ್ ವರದಿ ವಿಚಾರದಲ್ಲಿ ಅವರ ಇವತ್ತಿನ ಹೇಳಿಕೆ ಪ್ರಕಾರ ಈಗಾಗಲೇ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಇದು ಯಾವುದೇ ಕಾರಣಕ್ಕೂ ಜಾರಿಯಾಗಬಾರ್ದು ಅನ್ನೋ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಅನೇಕ ಸಚಿವರು, ನಾವುಗಳು ಸೇರಿ ಒಂದು ಏನು ಡೈರೆಕ್ಷನ್ ಕೊಟ್ಟಿದ್ದೀವಿ ಅಂತ ಹೇಳಿದರು. ಕಸ್ತೂರಿ ರಂಗನ್ ವರದಿ ಜಾರಿಯಾಗೋದನ್ನ ತಡೆಯೋದಕ್ಕೆ ಕಾನೂನಾತ್ಮಕವಾಗಿ ರಾಜ್ಯ ಸರ್ಕಾರಕ್ಕೆ ಯಾವ ರೈಟ್ಸ್ ಇದೆ ಅನ್ನೋದನ್ನ ಅವರು ಎಕ್ಸ್ಪ್ಲೈನ್ ಮಾಡಲಿ ಫಸ್ಟು. ಆಮೇಲೆ ರಾಜ್ಯ ಸರ್ಕಾರದ ಅಧಿಕಾರಿಗಳ ಪಾತ್ರ ಏನು ಇದರಲ್ಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಒತ್ತಾಯ ಇಷ್ಟೇ, ಈಗಾಗಲೇ 6-7 ಬಾರಿ ಅಧಿಸೂಚನೆ ಹೊರಡಿಸಿದಾಗಲೂ ಕೂಡ ಸರ್ಕಾರಗಳು ಈ ಸರ್ಕಾರದಲ್ಲಿ ಹಿಂದಿನ ಕೂಡ ಸರ್ಕಾರಗಳು ತಿರಸ್ಕಾರ ಮಾಡ್ತಾನೆ ಬಂದಿದ್ದಾವೆ. ಎಲ್ಲಿವರೆಗೆ ತಿರಸ್ಕಾರ ಮಾಡ್ಕೊಂಡೇ ಇರ್ತೀರಿ ಸದನದೊಳಗೆ ಮತ್ತೆ ಹೊರಗೆ? ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಜನವಸತಿ ಮತ್ತು ಕೃಷಿ ಪ್ರದೇಶಗಳನ್ನ ಹೊರತುಪಡಿಸಿ ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ವಲಯವನ್ನ ಉಳಿಸ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ ಆಗಿರೋದ್ರಿಂದ, ಪರಿಸರ ಉಳಿಸ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಈ ಅವೈಜ್ಞಾನಿಕವಾಗಿ ಸರ್ವೆ ಆಗಿದೆ. ಸ್ಥಳಕ್ಕೆ ಬಂದು ಜನರ ಜೊತೆಗೆ ಚರ್ಚೆ ಮಾಡಿ ಸರ್ವೆ ಕಾರ್ಯ ನಡೆಸಿ ನೀವು ವೈಜ್ಞಾನಿಕವಾಗಿ ಯಾವ್ಯಾವ್ದು ಮಾಡ್ಲಿಕ್ಕೆ ಬರ್ತದೆ, ಯಾವ್ಯಾವ್ದು ಅದು ಹೊರಗಿಡ್ಲಿಕ್ಕೆ ಬರ್ತದೆ ಅದನ್ನ ಮಾಡಲಿ ಅಂತೇಳಿ ನಮ್ಮ ಒತ್ತಾಯ. ಅದಕ್ಕೆ ನಾಳೆ ಹೋರಾಟವಾಗಿದೆ. ಆಮೇಲೆ ಈ ಹೋರಾಟಗಳನ್ನ ದಿಕ್ ತಪ್ಪಿಸ್ತಕ್ಕಂಥ ಜನರದು ಅಂತಾನೆ ಏನೋ ಒಂದು ಪದವನ್ನ ಅವರು ಬಳಕೆ ಮಾಡ್ಕೊಂಡಿದ್ದಾರೆ. ಅದು ನಾವು ಇವತ್ತು ನಿನ್ನೆ ಎಲ್ಲ ಬಹಳ ಹಿಂದಿಂದಲೂ ಕೂಡ ರೈತ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ. ಪ್ರತಿ ವಿಚಾರದಲ್ಲೂ ಕೂಡ ರೈತರನ್ನ ಜಾಗೃತಿಗೊಳಿಸ್ತಾ ಬಂದಿದ್ದೀವಿ.
ಆದರೆ ಇವರ ಹೇಳಿಕೆಯಲ್ಲಿ ಇತ್ತೀಚೆಯಲ್ಲಿ ನಾಳೆ ಅಲ್ಲ 29ನೇ ತಾರೀಕು ಹೊಸನಗರದಲ್ಲಿ ಅನ್ಸುತ್ತೆ ಮೋಸ್ಟ್ಲಿ, ಹಾಗೆ 3ನೇ ತಾರೀಕು ಸಾಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದಲೇ ಅವರ ಮುಖಂಡರು, ಅವರ ನಾಯಕರುಗಳು ಇದೇ ವಿಚಾರದಲ್ಲಿ ಹೋರಾಟಕ್ಕೆ ಕರೆದಿದ್ದಾರೆ. ನನಗೆ ಈಗ ಸಂಶಯ ಶುರುವಾಗಿದ್ದು, ಕಾಂಗ್ರೆಸ್ ಪಕ್ಷದ ನಾಯಕರು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ರಿಗೊಬ್ರಿಗೆ ಸಮನ್ವಯತೆ ಕೊರತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅದು ಯಾಕೆ ಹಂಗೆ ಹೇಳಿದ್ರೋ ಗೊತ್ತಿಲ್ಲ. ಅವ್ರ ಪಕ್ಷದ ನಾಯಕರು ಈಗಾಗಲೇ ತಯಾರಿ ನಡೆಸಿದ್ದಾರೆ, ಜನರ ಪರವಾಗಿ ಬೀದಿಗಿಳಿಲಿಕ್ಕೆ ರೆಡಿಯಾಗಿದ್ದಾರೆ. ಹಾಗೆ ಅದರಲ್ಲಿ ಮತ್ತೊಂದು ಪದವನ್ನು ನಾನು ಗಮನಿಸಿದೆ. ಈಗಾಗಲೇ ರಾಜ್ಯದ ಬಿಜೆಪಿ ಸಂಸದರೆಲ್ಲರೂ ಸೇರಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ, ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಈ ವಿಚಾರವನ್ನು ಮತ್ತೊಮ್ಮೆ ಅವ್ರ ಮೇಲೆ ಹೇರಿ ಅಂತೇಳಿ ಹೇರಿಸ್ಕೊಂಡು ಬಂದಿದ್ದಾರೆ ಅಂತೇಳಿ. ಅದಕ್ಕೆ ಭಾರತೀಯ ಜನತಾ ಪಕ್ಷವೇ ಉತ್ತರ ಕೊಡಬೇಕು. ಆ ವಿಚಾರವಾಗಿ ನಾನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ನನಗೆ ಅದೆಲ್ಲ ನೋಡಿದಾಗ ಸಚಿವರು ಎಲ್ಲೋ ಒಂದು ಕಡೆಗೆ ಜನರಿಗೆ ಧೈರ್ಯ ಹೇಳೋ ಬರದಲ್ಲಿ ಅವರೇ ಜನರನ್ನ ದಿಕ್ತಪ್ಪಿಸ್ತಾ ಇದ್ದಾರೋ ಏನೋ ಅಂತೇಳಿ ನನಗೆ ಅನಿಸ್ತಾ ಇದೆ. ಇವತ್ತು ಜನರ ಮೇಲೆ ಅನೇಕ ಆತಂಕಗಳಿದೆ. ಸಾಕಷ್ಟು ಜನ ಹೋರಾಟಗಳನ್ನ ನಡೆಸಿ, ಜನರ ಈ ಸಂಕಷ್ಟಗಳನ್ನ ಮುಂದಿಟ್ಕೊಂಡು ಹೋರಾಟಗಳನ್ನ ನಡೆಸಿ ಶಾಸಕರಾಗಿ, ಸಂಸದರಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಶಿವಮೊಗ್ಗ ಜಿಲ್ಲೆಯ ಜನರ ಸಮಸ್ಯೆಗಳನ್ನ ಮುಂದಿಟ್ಕೊಂಡು. ಆದರೆ ಅವರೆಲ್ಲರೂ ಉನ್ನತ ಸ್ಥಾನಕ್ಕೆ ಹೋದ್ರು, ಮಂತ್ರಿಗಳು ಆದರು, ಮುಖ್ಯಮಂತ್ರಿಗಳು ಆದರು. ಆದರೆ ಶಿವಮೊಗ್ಗ ಜಿಲ್ಲೆಯ ಜನರ ಭೂಮಿಯ ಸಮಸ್ಯೆ ಮಾತ್ರ ಪರಿಹಾರ ಆಗಲೇ ಇಲ್ಲ. ಅದು ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಇರ್ಬೋದು, KPC ಭೂಮಿಯ ಸಮಸ್ಯೆ ಇರ್ಬೋದು, ಅರಣ್ಯ ಭೂಮಿ ಸಮಸ್ಯೆ ಇರ್ಬೋದು, ಬಗರ್ಕುಂ ಭೂಮಿ ಸಮಸ್ಯೆ ಇರ್ಬೋದು, ಹಾಗೆ ಈಗ ಕಸ್ತೂರಿ ರಂಗನ್ ವರದಿ ಇರ್ಬೋದು, ಇನ್ನು ಅನೇಕ ಸಮಸ್ಯೆಗಳು, ಇನ್ನು ಶರಾವತಿ ಪಂಪ್ ಸ್ಟೋರೇಜು ಮತ್ತು ಅಣು ವಿದ್ಯುತ್ ಸ್ಥಾವರ ಒಂದಿಲ್ಲೊಂದು ಆತಂಕದಲ್ಲಿ ನಮ್ಮ ಜಿಲ್ಲೆಯ ಜನರು ಬದುಕ್ತಾ ಇರುವಾಗ ಅದಕ್ಕೆ ಕಾನೂನಾತ್ಮಕವಾದಂಥ ಪರಿಹಾರವನ್ನು ನಾವು ನಿರೀಕ್ಷೆ ಮಾಡ್ತೇವೆ ವಿನಃ ಈ ರೀತಿಯ ಕ್ಷಣಿಕಗಳಿಂದ ಏನೂ ಪ್ರಯೋಜನ ಇಲ್ಲ. ಮಾನ್ಯ ಸಚಿವರು ನಾಳೆ ಬರಬೇಕು, ನಾಳೆ ಬಂದು ಈ ಹೋರಾಟದಲ್ಲಿ ಭಾಗಿಯಾಗಿ ನಮ್ಮೆಲ್ಲರಿಗೂ ಧೈರ್ಯ ತುಂಬಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೇನೆ. 2011ರಿಂದ ಇಲ್ಲಿವರೆಗೆ ಈಗಾಗಲೇ 7 ಸರಿ ಕರಡು ಅಧಿಸೂಚನೆ ಹೊರಟಿದೆ. ಈ ಎಲ್ಲ ಸಂದರ್ಭದಲ್ಲಿ ಈ ಪಕ್ಷಗಳ ನಡುವೆ ಕೇವಲ ಅಂದರೆ ರಾಜಕೀಯ ವಿಷಯ ಮಾತ್ರ ಇದನ್ನು ಇಟ್ಟುಕೊಂಡು ಈ ಹೋರಾಟಗಳು ಅಥವಾ ಈ ಥರ ನಡೀತದೆ ಅಂತ ಅನಿಸುತ್ತಾ? ಅದು ಬಿಜೆಪಿ ಸಂಸದರೇ ಹೋಗಿ ವಿಚಾರವನ್ನು ಮತ್ತೊಮ್ಮೆ ಹೇರಿ ಅಂತೇಳಿ ಹೇರಿಸ್ಕೊಂಡು ಬಂದಂದ್ರೆ ಅಧಿಸೂಚನೆ ಹೊರಡಿಸಿ ರಾಜ್ಯದ ಮೇಲೆ ಅಂತೇಳಿ ಅಧಿಸೂಚನೆ ಹೊರಡಿಸ್ಲಿಕ್ಕೆ ರಾಜ್ಯದ ಬಿಜೆಪಿ ಸಂಸದರೇ ಕಾರಣ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅವರು. ನಾನು ತಿಳ್ಕೊಂಡಿರೋ ಪ್ರಕಾರ ಈ ಮೊದಲಿಂದಲೂ ಕೂಡ ಪ್ರತಿ ಹಂತದಲ್ಲೂ ಕೇಂದ್ರ ಸರ್ಕಾರ ಅದನ್ನ ಹೊರಡಿಸ್ತಾ ಬಂದಿದೆ. ಸಾರಾಸಗಟಾಗಿ ಈ ವರದಿಯನ್ನ ತಿರಸ್ಕಾರ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಅದು ಸಾಧ್ಯವೂ ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಇಲ್ಲಿಂದಲೂ 6-7ನೇ ಬಾರಿಯವರೆಗೂ ಕೂಡ ಸರ್ಕಾರಗಳು ಮಾಡಿದ್ದು ಸಂಪೂರ್ಣ ವರದಿಯನ್ನು ತಿರಸ್ಕಾರ ಮಾಡಿದ್ದಾವೆ ವಿನಃ ಅದರಲ್ಲೊಂದಿಷ್ಟು ಮಾರ್ಪಾಡು ಮಾಡಿ, ಪಶ್ಚಿಮ ಘಟ್ಟಗಳು ಕೂಡ ಬಹಳ ಮುಖ್ಯ, ಜನವಸತಿ ಕೃಷಿ ಪ್ರದೇಶವನ್ನ ಹೊರತುಪಡಿಸಿ ಮಾರ್ಪಾಡು ಮಾಡಿ ಅಗತ್ಯ ಬದಲಾವಣೆಗಳನ್ನು ತರಲೇಬೇಕು. ತಂದು ಇದನ್ನು ಮಾಡೋದ್ರಲ್ಲಿ ನಮ್ದೇನು ಇದಿಲ್ಲ, ತಕರಾರಿಲ್ಲ ಅಂತ ಹೇಳಿ ಮನವರಿಕೆ ಮಾಡಿಕೊಟ್ಟಿದ್ರೆ ಇಷ್ಟೊಳಗೆ ಈ ಸಮಸ್ಯೆ ಬಗೆಹರಿತಾ ಇತ್ತು. ಇಲ್ಲಿ ಸದನದಲ್ಲಿ ಎಲ್ಲರೂ ಏನು ಬಹುಮತ ಇರುತ್ತೆ, ಆ ಸರ್ಕಾರ ಈ ಜವಾಬ್ದಾರಿಯಿಂದ ನಡೆಸಿಕೊಳ್ಳಲಿಕ್ಕೆ ಜನರನ್ನ ದಿಕ್ತಪ್ಪಿಸೋದು ಅದೇ ನಾವು ನಿಮ್ಗೆ ಪರವಾಗಿದ್ದೀವಿ, ಆ ವರದಿ ವಿರುದ್ಧವಾಗಿದ್ದೀವಿ ಅಂತ ಹೇಳಿ ಅಲ್ಲಿಂದ ಇಲ್ಲಿಗೂ ಬಂದಂತ ಎಲ್ಲ ಸರ್ಕಾರಗಳು ಅದು ಬಹಳ ಹಗುರವಾದ ಕೆಲಸ. ತಿರಸ್ಕಾರ ಮಾಡಿದೀವಿ ಅನ್ನೋದಕ್ಕೆ ಏನು ಬಹಳ ದೊಡ್ಡ ಇದು ಮಾಡಬೇಕಾಗಿಲ್ಲ, ಏನು ಪ್ರಯತ್ನ ಏನು ಬೇಕಾಗಿಲ್ಲ. ಅವ್ರ ಬಹುಮತ ಇರುತ್ತೆ, ಸದನದಲ್ಲಿ ಅದನ್ನ ಚರ್ಚೆಗೆ ತರದನ್ನು ಮಾಡ್ಕೊಳ್ತಾರೆ. ಆದರೆ ನಾನು ಹೇಳ್ತಾ ಇರೋದು ಕೇಂದ್ರ ಸರ್ಕಾರದ ಬಳಿ ಮುಖ್ಯಮಂತ್ರಿಗಳು ಎಲ್ಲ ಸಂಸದರನ್ನು ಕರ್ಕೊಂಡು ನಿಯೋಗ ಹೋಗಿ ಚರ್ಚೆ ಮಾಡಿ ಕೇರಳ ಮಾದರಿಯಲ್ಲಿ ನಮಗೂ ಮಾಡಿಕೊಡಿ ಅಂತೇಳಿ ಮನವಿ ಮಾಡ್ಕೊಳ್ಬೇಕೇ ವಿನಃ ಇಲ್ಲಿನ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟರೆ ಮಾನ್ಯ ಮಧು ಬಂಗಾರಪ್ಪನವರ ಯಾವುದೇ ಪ್ರಯೋಜನ ಇಲ್ಲ. ಬೇಕಾದ್ರೆ ಅದರ ಮಾಹಿತಿ ತಗೊಂಡು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವರಿಗೆ ಯಾವ ರೈಟ್ಸು ಕೂಡ ಇದರಲ್ಲಿ ಇರೋದಿಲ್ಲ ಅನ್ನೋಂಥ ಮಾತನ್ನು ತನಗೆ ಹೇಳಲಿಕ್ಕೆ ಬಯಸ್ತೇನೆ. ನಾಳೆ ನಿಮ್ಮ ಪ್ರತಿಭಟನೆ ಯಾವ ಸ್ವರೂಪದ್ದಾಗಿರುತ್ತೆ? ನಾಳಿನ ಪ್ರತಿಭಟನೆ ಈಗಾಗಲೇ ಜನರಿಗೆ ಮನವರಿಕೆ ಆಗಿದೆ. ತಮ್ಮ ಮುಂದಿನ ಜೀವನ ಈ ಅಧಿಸೂಚನೆ ಹೊರಡಿಸಾದ್ಮೇಲೆ ಇದೇನಾದ್ರು ಜಾರಿ ಆದರೆ ಹೇಗಿರಲಿದೆ ಅನ್ನೋದು ಅವರಿಗೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ನಾಳೆ ಸ್ವಯಂ ಪ್ರೇರಿತವಾಗಿ ಹಳ್ಳಿಯಿಂದ ನೂರಾರು ಸಂಖ್ಯೆಯಲ್ಲಿ ಒಂದೊಂದು ಗ್ರಾಮದಿಂದ ಬರ್ತಾ ಇದ್ದಾರೆ. ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ, ಶಾಂತಿಯುತವಾದಂಥ ಹೋರಾಟ ನಮ್ಮದು, ಶಾಂತಿಯುತವಾಗಿರೋಣ. ನಮ್ಮ ಬೇಡಿಕೆ ಅಷ್ಟೇ, ನಮ್ಮ ಸಂಸದರು, ಮಂತ್ರಿಗಳು ಹಾಗೆ ನಮ್ಮ ಶಾಸಕರು ಸ್ಥಳಕ್ಕೆ ನಮ್ಮ ಜೊತೆ ನಿಲ್ಲಬೇಕು, ಬಂದು ನಮ್ಮ ಅಹವಾಲನ್ನು ಸರ್ಕಾರಕ್ಕೆ ತಲುಪಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಇಟ್ಕೊಂಡಿದ್ದೀವಿ.
ಅವರು ಬರಲಿಕ್ಕೆ ಒಪ್ಪದೇ ಇದ್ದಲ್ಲಿ ಹೋರಾಟ ಮುಂದುವರಿತದೆ. ಅಹೋರಾತ್ರಿ ಧರಣಿ ಅಲ್ಲಿಂದಲೇ ಆರಂಭ ಆಗ್ತದೆ. ನಾಳೆ ಒಂದು ದಿವಸದ ಹೋರಾಟ ಅಲ್ಲ, ಈ ಸಂಪೂರ್ಣವಾಗಿ ವರದಿಯಲ್ಲಿ ಬದಲಾವಣೆ ಆಗದೆ ಹೋದರೆ ಅನೇಕ ಬದಲಾವಣೆಗಳು ನಮ್ಮ ಅನೇಕ ಬದಲಾವಣೆಗಳಿಗೆ ಒತ್ತಾಯ ಇದೆ. ಸಾಕಷ್ಟು ನಮ್ಮ ಮನವಿಯಲ್ಲಿ ನಮ್ಮ ವಿಚಾರಗಳನ್ನ ನಮೂದಿಸಿದ್ದೇವೆ. ಆ ರೀತಿ ಬದಲಾವಣೆ ಮಾಡಿಕೊಟ್ಟು ಕೇರಳ ಮಾದರಿಯಲ್ಲಿ ನಮಗೆ ಈ ವರದಿಯನ್ನು ಜಾರಿ ಮಾಡೋದ್ರಲ್ಲಿ ಏನು ನಮ್ಮ ತಕರಾರಿಲ್ಲ. ಅದಾಗಲ್ಲಿವರೆಗೂ ಕೂಡ ಹೋರಾಟ ನಿರಂತರವಾಗಿರ್ತದೆ. ಈಗಾಗಲೇ ಸಹಕಾರಿ ವೇದಿಕೆಯ ಕಡೆಯಿಂದ ಪ್ರತಿಭಟನೆ ಆಗತ್ತೆ ಅಂತೇಳಿ ಹೊಸನಗರದಲ್ಲಿ 29ಕ್ಕೆ ಆಗತ್ತೆ, ಸಾಗರದಲ್ಲಿ ಸೆಪ್ಟೆಂಬರ್ 3 ಅನ್ನುವಂಥದ್ದಿದೆ. ನೀವು ಅವರನ್ನು ಸಂಪರ್ಕಿಸಿಲ್ವೋ, ಅವರು ನಿಮ್ಮನ್ನು ಸಂಪರ್ಕಿಸಿಲ್ವೋ, ಹೇಗಿದೆ? ಯಾಕೆ ಒಂದು ಏನೋ ವಿಭಿನ್ನ ಪ್ರತಿಭಟನೆಗಳಾಗ್ತಾ ಇದೆಯಲ್ಲ? ಇಲ್ಲ, ನಿಮಗೆ ತಿಳಿದಿರೋ ಹಾಗೆ ಈಗಾಗಲೇ 6 ವರ್ಷಗಳಿಂದ ರೈತ ಪರವಾಗಿ ಅನೇಕ ಹೋರಾಟಗಳು ನಮ್ಮ ಸಂಘಟನೆ ಮಾಡ್ಕೊಂಡು ಬಂದಿದೆ. ಈಗಲೂ ನಾವು ಮುಂಚಿತವಾಗಿ ಒಂದು ಸಭೆ ಕರೆದು ಒಂದು ದಿನಾಂಕವನ್ನ ನಿಗದಿ ಮಾಡಿದ್ವಿ. ಆ ನಿಗದಿ ಮಾಡಿದ ನಂತರ ಪತ್ರಿಕಾಗೋಷ್ಠಿ ಮಾಡೋದ್ರಲ್ಲಿ ವಿಳಂಬ ಆಯಿತು. ಮೊದಲೇ ಪಂಚಮಿ ಹಬ್ಬ ಬಂದಿರೋದ್ರಿಂದ ನಮ್ಮ ಹಳ್ಳಿಗರು ಯಾರು ಕೂಡ ಪತ್ರಿಕಾಗೋಷ್ಠಿ ಸ್ವಲ್ಪ ವಿಳಂಬ ಮಾಡಿದ್ರು ನಮ್ಮ ಮುಖಂಡರೆಲ್ಲ. ಅದರ ಮಧ್ಯೆ ಅದು ಸಹಕಾರಿ ಕ್ಷೇತ್ರದ ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಂಜುನಾಥ್ ಗೌಡರು ನೇತೃತ್ವದಲ್ಲಿ ಒಂದು ಸಭೆಯಾಗಿ ಅವರೇನೋ ಒಂದು ದಿನಾಂಕವನ್ನು ಮತ್ತೊಂದು ಹೋರಾಟಕ್ಕೆ ನಿಗದಿ ಮಾಡಿದ್ದಾರೆ ಅಂತ ಸುದ್ದಿ ಬಂತು. ನಮಗೆ ಅವರು ಆಹ್ವಾನ ಕೊಟ್ಟಿದ್ರೆ ನಾವು ಕೂಡ ಈ ವಿಚಾರವನ್ನು ಹೇಳ್ತೀವಿ. ನಮಗೆ ಅದು ಗಮನಕ್ಕೆ ಬರಲಿಲ್ಲ. ಅವರು ಕೂಡ ಒಂದು ಸಭೆ ಮಾಡಿದ್ದಾರೆ. ಹೋರಾಟಗಳು ಆಗಲಿ, ಸಹಜವಾಗಿ ಈ ಒಂದು ದಿವಸದ ಹೋರಾಟದಲ್ಲಿ ಇದು ಬಗೆಹರಿಲ್ಲ. 10 ಹಲವು ಹೋರಾಟಗಳಾಗಬೇಕು. ಎಲ್ಲ ಆಯಾಮದಲ್ಲೂ ಕೂಡ ಹೋರಾಟಗಳಾಗಬೇಕು. 3ನೇ ತಾರೀಕಿನ ಹೋರಾಟದಲ್ಲೂ ಕೂಡ ನಾವೆಲ್ಲರೂ ಕೂಡ ಭಾಗವಹಿಸ್ತೇವೆ. ನಮಸ್ಕಾರ.